ಮತ್ತೊಮ್ಮೆ ಮಗದೊಮ್ಮೆ ಭಾಗವತ ಗ್ರಂಥವನ್ನ ನಾವು ಆಸ್ವಾದನೆ ಮಾಡ್ತಾ ಇರಬೇಕು. ಯಾರು ಭಾಗವತ ಗ್ರಂಥವನ್ನು ಶ್ರವಣ ಮಾಡಬೇಕು, ಶ್ರವಣ ಮಾಡಬೇಕಾದ್ರೆ ಲಕ್ಷಣ ಏನು? ನಾವು ಯಾವ ಕೆಲಸವನ್ನ ಮಾಡಿದಾಗ ಅದು ದೇವರಿಗೆ ಪ್ರೀತಿಯಾಗುತ್ತೋ ಅದು ಧರ್ಮ. ಯಾವ ಕಾರ್ಯವನ್ನ ಮಾಡಿದಾಗ ಪರಮಾತ್ಮ ಪ್ರೀತನಾಗ್ತಾನೆ ಅನ್ನೋದರ ನಿರೂಪಣೆಯೇ ಶ್ರೀಮದ್ ಭಾಗವತ ಗ್ರಂಥ ತಾನು ತಿಳಿಸ್ತಾ ಇದೆ. ಯಾರಾದರೂ ದುಃಖದಲ್ಲಿದ್ದರೆ ಇವನ್ ಸಂತೋಷ ಪಡ್ತಾನಂತೆ. ಇದೇ ಗುಣ ಮತ್ಸರ. ಹಾಗಾದ್ರೆ ನೀವು ಮೊದಲನೇ ದಿವಸದ ಉಪನ್ಯಾಸದಲ್ಲಿ ಹೇಳಿಬಿಟ್ರಲ್ಲ, ಇನ್ನು 6 ದಿವಸ ನಾವೇನು ಬರಕ್ಕೆ ಹೋಗೋದೇ ಇಲ್ಲ. ಯಾಕೆ? ಇಡೀ ಭಾಗವತ ಹೇಳಿದ್ದೇನು? ದೇವರು ಎಲ್ಲ ಕಡೆ ಇದ್ದಾನೆ ಅಂತ ತಾನೆ. ನಾವು 7 ದಿವಸ ಕೇಳಿದ್ರು ಅದೇ ಮಾತು, ಇವತ್ತು ಕೇಳಿದ್ರು ಅದೇ ಮಾತು. ಇನ್ನು 6 ದಿವಸ ನಾವು ಆಬ್ಸೆಂಟ್ ಆಗಿಬಿಡ್ತೇವೆ ಅಂತಂದರೆ ಅದಕ್ಕೆ ತಿಳಿಸಿದ್ರು ವೇದವ್ಯಾಸ ದೇವರು, ಮುಹ್ಯಂತಿ ಯಂ ಸೂರಯ, ಮರ್ತೇ ಹೋಗುತ್ತಂತೆ. ಯಾರಿಗೆ? ಕೇಳಿದವ್ರಿಗಲ್ಲ, ಹೇಳಿದವ್ರಿಗೆ ಮರ್ತೋಗುತ್ತಂತೆ. ಏನಂತ? ದೇವರು ಸರ್ವತ್ರ ಇದ್ದಾನೆ ಅನ್ನೋದು. ಮುಹ್ಯಂತಿ ಯಂ ಸೂರಯ, ಮುಹ್ಯಂತಿ ಮರ್ತೋಗೋದು. ಏನು ಮರ್ತೋಗೋದು? ಈಗ ನಾವು ಈ ವ್ಯಾಸಪೀಠದಲ್ಲಿ ಕೂತು ಏನು ತಿಳಿಸ್ತಾ ಇದ್ದೇವೆ? ದೇವರು ಸರ್ವತ್ರ ಇದ್ದಾನೆ, ಅಣುರೇಣು ತೃಣಕಾಷ್ಟ, ಪರಿಪೂರ್ಣ ಗೋವಿಂದ, ಎಡಕೆ ವಿಠಲ, ಬಲಕೆ ವಿಠಲ, ಎಡಕೆ ಬಲಕೆ ವಿಠಲ, ತಂದೆ ವಿಠಲ, ತಾಯಿ ವಿಠಲ, ತಂದೆ ತಾಯಿ ವಿಠಲ, ಬಂಧು ವಿಠಲ, ಬಳಗ ವಿಠಲ, ಬಂಧು ಬಳಗ ವಿಠಲ. ಆ ವಿಠಲ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಉಪನ್ಯಾಸದಲ್ಲಾಯಿತು. ನೀವು ಸಾಯಂಕಾಲ ಇಡಿಸಿದ್ರಿ ಅಂತ ಅಂದ್ಕೊಳ್ಳಿ. ಉಪನ್ಯಾಸ ಆಗ್ತದ್ದಂತೆ ನೀವಲ್ಲ, ದಡಬಡ ಅಂತ ಹೋಗ್ತಾ ಇದ್ವಿ. ನೀವು ನಮ್ಮನ್ನು ತಡೆದು ಕೇಳಿದ್ರಿ, ಏನು ಆಚಾರ್ಯ ಇಷ್ಟು ಗಡಿಬಿಡಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತಂದ್ರಿ. ಏನಿಲ್ಲಪ್ಪ, ಅಲ್ಲಿ ಹೋಗ್ಬೇಕಾದ್ರೆ ಕತ್ಲಿರುತ್ತೆ, ಒಬ್ಬನೇ ಹೋಗಬೇಕು ಅಂತನ್ಬಿಟ್ಟ. ಉಪನ್ಯಾಸದಲ್ಲಿ ಹೇಳಿದ್ದೇನು? ಎಡಕೆ ವಿಠಲ, ಬಲಕೆ ವಿಠಲ, ದೇವರು ಸರ್ವತ್ರ ಇದ್ದಾನೆ ಅಂತ ಭಾರೀ ಉಪನ್ಯಾಸ ಆಯಿತು. ಉಪನ್ಯಾಸ ಆದ ಕೂಡಲೇ ತಲೆಗೇನು ಬಂದ್ಬಿಡ್ತು? ನಾನೊಬ್ಬನೇ ಹೋಗಬೇಕು ಅಂತ ತಲೆಗೆ ಬಂದ್ಬಿಡ್ತಂತೆ. ಹಾಗಾದ್ರೆ ಈ ಅಂಶ ನಮ್ಮ ತಲೆಯಿಂದ ಹೋಗಿ ದೇವರು ಸರ್ವತ್ರ ಇದ್ದಾನೆ ಅನ್ನೋ ಜ್ಞಾನ ಬರಬೇಕಾದ್ರೆ ಈ ಭಾಗವತ ಗ್ರಂಥವನ್ನು 1 ಕೇಳಿದ್ದೇವೆ, 2 ಕೇಳಿದ್ದೇವೆ, 3 ಕೇಳಿದ್ದೇವೆ, ಸಾಕು ಅಂತ ಅನ್ಬೇಡಿ ಅಂತಂದು. ಮುಹುರಹೋ ರಸಿಕಾಹ ಭುವಿ ಭಾವುಕಾಹ. ಮುಹುರಹೋ ಅಂತಂದರು, ಮತ್ತೊಮ್ಮೆ ಮಗದೊಮ್ಮೆ ಭಾಗವತ ಗ್ರಂಥವನ್ನು ನಾವು ಆಸ್ವಾದನೆ ಮಾಡ್ತಾ ಇರಬೇಕಂತೆ. ಹೇಗೆ ಕ್ರಮ? ಈಗ ಒಂದು ಮಣ್ಣಿರ್ತಕ್ಕಂತಹ ಒಂದು ಪಾತ್ರೆ, ಅದಕ್ಕೆ ಒಂದಷ್ಟು ನೀರು ಹಾಕಿದ್ರಿ. ಹಾಗೇನಾಯಿತು? ಇಡೀ ನೀರೆಲ್ಲ ರಾಡಿ ಆಗಿದೆ, ಹೌದಾ? ಹಾಗಾದರೆ ಆ ರಾಡಿ ಆದಂತಹ ನೀರು ಶುದ್ಧ ಆಗಿ ಎಲ್ಲ ರಾಡಿ ನೀರು ಹೊರಗಡೆ ಹೋಗಬೇಕು ಅಂದರೆ ಏನು ಮಾಡಬೇಕು? ಶುದ್ಧವಾದ ನೀರನ್ನು ಹುಯ್ತಲೇ ಇರಬೇಕು. ಎಲ್ಲಿ ತನಕ ಹುಯ್ತಾ ಇರಬೇಕು? ಒಳಗಡೆ ಇರೋ ರಾಡಿ ಆ ಎಲ್ಲ ಕೆಸರೆಲ್ಲ ಹೋಗೋ ತನಕ ನಾವು ನೀರನ್ನು ಹೇಗೆ ಹಾಕ್ತಾ ಇರಬೇಕು, ಅದರಂತೆ ಈ ದೇಹವೆಂಬ ಪಾತ್ರೆ, ಈ ದೇಹವೆಂಬ ಪಾತ್ರೆಯಲ್ಲಿ ನಾನು, ನನ್ನದು ಅನ್ನೋ ಅಹಂ ಎಂಬ ಕೆಸರು ಕೂತಿದೆ. ಈ ಕೆಸರು ಹೋಗಬೇಕಾದರೆ ಭಾಗವತ ಗ್ರಂಥವನ್ನು ನಾವು ಸದಾಕಾಲ ಶ್ರವಣವನ್ನು ಮಾಡ್ತಾ ಇರಬೇಕು ಅನ್ನೋ ಒಂದು ಅಂಶವನ್ನೇ ವೇದವ್ಯಾಸ ದೇವರು ಪ್ರಾರಂಭದಲ್ಲೇ ತಾವು ತಿಳಿಸ್ತಾ ಇದ್ದಾರೆ. ಮುಹುರಹೋ ರಸಿಕಾಹ ಭುವಿ ಭಾವುಕಾಹ. ಹೀಗೆ ಇಂತಹ ಭಾಗವತ ಗ್ರಂಥಕ್ಕೆ ಯಾರು ಅಧಿಕಾರಿಗಳು? ಯಾರು ಭಾಗವತ ಗ್ರಂಥವನ್ನು ಶ್ರವಣ ಮಾಡಬೇಕು? ಶ್ರವಣ ಮಾಡಬೇಕಾದ್ರೆ ಲಕ್ಷಣ ಏನು? ಇಷ್ಟನ್ನು ತಿಳಿಸುತ್ತೆ ಒಂದು ಗ್ರಂಥ. ಗ್ರಂಥಕ್ಕೆ ಪ್ರವೇಶ ಮಾಡಬೇಕಾದರೆ ಅನುಬಂಧ ಚತುಷ್ಟಯದ ಲಕ್ಷಣ ಇರಬೇಕು. 4 ಲಕ್ಷಣ ಇರಬೇಕು ಅಂತ ಹೇಳಿದ್ದಾರೆ. ಜ್ಞೇಯ ಜ್ಞಾತೃ ಸಂಬಂಧ, ವಿಷಯ, ಪ್ರಯೋಜನ, ಇಷ್ಟಿರಬೇಕು ಅಂತ. ಅರ್ಥಾತ್ ಭಾಗವತ ಗ್ರಂಥದ ವಿಷಯ ಏನು? ಧರ್ಮ. ಯಾವುದು ಧರ್ಮ? ನಾವು ಯಾವ ಕೆಲಸವನ್ನು ಮಾಡಿದಾಗ ಅದು ದೇವರಿಗೆ ಪ್ರೀತಿಯಾಗುತ್ತೋ ಅದು ಧರ್ಮ. ನಾವು ಯಾವ ಕೆಲಸವನ್ನು ಮಾಡಿದಾಗ ಅದು ದೇವರಿಗೆ ಅರ್ಪಣೆ ಆಗೋಲ್ಲ ಅದು ಅಧರ್ಮ. ಇಷ್ಟೇ ತಿಳ್ಕೊಬೇಕು ನಾವು. ಧರ್ಮ ಅಂದ್ರೇನು, ಅಧರ್ಮ ಅಂದ್ರೇನು ಅಂತಂದರೆ,
ಯಾವ ಕೆಲಸ ಮಾಡಿದಾಗ ಪರಮಾತ್ಮ ಪ್ರೀತನಾದ ಅದು ಧರ್ಮ. ನಾವು ಯಾವ ಕಾರ್ಯವನ್ನು ಮಾಡಿದಾಗ ಪರಮಾತ್ಮನಿಗೆ ಅದು ಅರ್ಪಣೆ ಆಗಲಿಲ್ಲ ಅದು ಅಧರ್ಮ. ಇಷ್ಟೇ ನಾವು ಚಿಂತನೆ ಮಾಡಬೇಕಾಗಿತ್ತು. ಯಾವ ಕಾರ್ಯವನ್ನು ಮಾಡಿದಾಗ ಪರಮಾತ್ಮ ಪ್ರೀತನಾಗ್ತಾನೆ ಅನ್ನೋದರ ನಿರೂಪಣೆಯೇ ಶ್ರೀಮದ್ ಭಾಗವತ ಗ್ರಂಥ ತಾನು ತಿಳಿಸ್ತಾ ಇದೆ. ಇದೇ ವಿಷಯ. ಅಧಿಕಾರಿ ಯಾರು ಭಾಗವತಕ್ಕೆ ಅಂತಂದರೆ, ಎಷ್ಟು ಪರಮಾತ್ಮ ತಾನು ಅನುಗ್ರಹ ಮಾಡಿದ್ದಾನೆ ಏತದ್ ಗ್ರಂಥಕ್ಕೆ ಅಂತಂದರೆ ಇನ್ನೇನೂ ಹೇಳಲಿಲ್ಲ. ಯಾರು ಬೇಕಾದ್ರೂ ಭಾಗವತ ಕೇಳ್ಬೋದು ಅಂದ್ಬಿಟ್ಟ. ಕೊನೆಗೆ ಒಂದು ಚುಕ್ಕೆ ಇಟ್ಟ. ಇದೇ ಆ್ಯಡ್ಸಲ್ಲೆಲ್ಲ ಬರುತ್ತಲ್ಲ, ಅಡ್ವರ್ಟೈಸ್ಮೆಂಟಲ್ಲಿ 75% ರಿಯಾಯಿತಿ ಅಂತ ಹಾಕ್ಬಿಟ್ಟು ನಮಗೆ ಆನಂದವೋ ಆನಂದ ಆಗೋಯ್ತು. 75% ಅಂತೀರಿ ಅಂತ ಅಂಗಡಿಗೆ ಹೋದ್ವಿ. ನೋಡಿ ನಿಮ್ಮ ಇದರದ್ದು ಜಾಹೀರಾತು ಬಂದಿದೆಯಲ್ಲ 75% ಅಂತಂದರೆ ಹೌದು. ಆದರೆ ಮೇಗಡೆ ಒಂದು ಚುಕ್ಕೆ ಇದೆ ನೋಡಿ. ಆ ಚುಕ್ಕೆ ಏನು ಹೇಳುತ್ತೆ? ಕಂಡೀಷನ್ಸ್ ಅಪ್ಲೈ ಅಂತ ಅನ್ನತ್ತಂತೆ. ಇದು ಎಲ್ಲಿಂದ ಬಂದಿದ್ದು? ವೇದವ್ಯಾಸ ದೇವರಿಂದ ಬಂದದ್ದು. ಮೊದಲಿಗೆ ಏನನ್ಬಿಟ್ರು? ಯಾರು ಬೇಕಾದ್ರೂ ಬನ್ನಿರಿ ಭಾಗವತ ಕೇಳ್ರಿ ಅಂತನ್ಬಿಟ್ರು. ನಾವು ಹೌದಾ ಅಂತ ಆನಂದ ಪಟ್ಬಿಟ್ವಿ. ಕೊನೆಗೊಂದು ಕಂಡೀಷನ್ಸ್ ಅಪ್ಲೈ ಅಂದರು ವೇದವ್ಯಾಸದೇವರು. ಏನದು ಅಂತಂದರೆ, ಯಾರು ಬೇಕಾದ್ರೂ ಕೇಳ್ಬೋದು, ಆದರೆ ನಿರ್ಮತ್ಸರಾಣಾಂ ಸತಾಂ, ಮಾತ್ಸರ್ಯರಹಿತರಾಗಿರಬೇಕು. ಮಾತ್ಸರ್ಯರಹಿತರು ಅಂದರೆ ಹೊಟ್ಟೆ ಕಿಚ್ಚು ಬಿಟ್ಟಿರಬೇಕು. ಅದೊಂದೇ ಬಿಡೋಕ್ಕಾಗೋಲ್ಲ ನಮಗೆ. ಬೇಕಾದ ಬಿಡ್ಬೋದಂತೆ. ಲೋಕದಲ್ಲಿ ಕ್ರಮ ಹೇಗಿರುತ್ತೆ ನೋಡ್ರಿ. ಯಾರಾದರೂ ಸಂತೋಷದಲ್ಲಿದ್ದರೆ ಇವನು ದುಃಖ ಪಡ್ತಾನಂತೆ. ನೋಡ್ರಿ ಅವ್ರ ಪುಣ್ಯ, ದೊಡ್ಡ ಕಾರ್ ತೊಗೊಂಡ್ಬಿಟ್ರಪ್ಪ, ನಾವು ಇದ್ದೀವಿ, ದುಃಖ ಪಡ್ತಾನಂತೆ. ಯಾರಾದರೂ ದುಃಖದಲ್ಲಿದ್ದರೆ ಇವನು ಸಂತೋಷ ಪಡ್ತಾನಂತೆ. ಇದೇ ಗುಣ ಮತ್ಸರ. ಎಲ್ಲಿ ತನಕ ನಾವು ಗುಣ ಮಾತ್ಸರ್ಯವನ್ನು ಬಿಡೋಲ್ಲ ಅಲ್ಲಿ ತನಕ ಭಾಗವತ ಕೇಳಲಿಕ್ಕೆ ನಮಗೆ ಅಧಿಕಾರ ಪ್ರಾಪ್ತಿ ಆಗೋಲ್ಲ ಅಂತ ತಿಳಿಸಿದ್ದ. ಗುಣಮಾತ್ಸರ್ಯ ಇಲ್ಲ ಅಂತಂದರೆ ಒಂದು ಪಿಶಾಚಿಯಾಗಿದ್ದರೂ ಕೂಡ ಅದಕ್ಕೂ ಅನುಗ್ರಹ ಮಾಡುತ್ತಂತೆ ಭಾಗವತ. ಭಾಗವತ ಗ್ರಂಥ ರಚನೆ ಆದ 230 ವರ್ಷಗಳ ನಂತರದಲ್ಲಿ ಒಂದು ಕಾರ್ಯ ನಡೆಯುತ್ತೆ. ಇಬ್ಬರು ಅಣ್ಣ ತಮ್ಮಂದರು ಇರ್ತಾರೆ. ಅಣ್ಣ ದುಂದುಕಾರಿ ಅಂತ, ಭ್ರಷ್ಟ ರಾಜ. ಆ ಕಾರ್ಯವನ್ನು ಮಾಡ್ತಾ ವೇಶ್ಯಾಸ್ತ್ರೀಯರ ಸಹವಾಸದಲ್ಲಿ ಸಕ್ತನಾಗಿರ್ತಾನೆ. ತಮ್ಮ ಗೋಕರ್ಣ ಅಂತ ಹೆಸರು ಅವನಿಗೆ. ಪರಮಧರ್ಮಿಷ್ಠ ಆತ. ಸದಾಕಾಲ ತಾನು ಭಗವತ್ಪರವಾದ ಚಿಂತನೆಯಲ್ಲಿ ತೊಡಗಿರ್ತಕ್ಕಂಥವ. ಹಿಂಗಿರಬೇಕಾದರೆ ಅಣ್ಣನಾದ ದುಂದುಕಾರಿಗೆ ಆ ವೇಶ್ಯಾಸ್ತ್ರೀಯರು ಅವನ ಅನ್ನದಲ್ಲಿ ವಿಷವನ್ನು ಹಾಕಿ ಅವನನ್ನು ಕೊಂದು ಬಿಡ್ತಾರೆ. ಆಗ ತಮ್ಮ ಗೋಕರ್ಣ ತನ್ನ ಅಣ್ಣನ ಶ್ರಾದ್ದವನ್ನು ಗಯಾಕ್ಷೇತ್ರಕ್ಕೆ ಹೋಗಿ ಮಾಡಿಕೊಂಡು ಬರ್ತಾನೆ. ಕಾರಣ, ಇವನು ಇಷ್ಟು ಪಾಪವನ್ನು ಮಾಡಿಬಿಟ್ಟಿದ್ದಾನೆ, ಇದಕ್ಕೆಲ್ಲ ಪರಿಹಾರ ಆಗಬೇಕು ಅಂತಂದರೆ ನಾನು ಗಯಾಶ್ರಾದ್ದ ಮಾಡಿ ಬರೋದೇ ಉತ್ತಮ ಅಂತ ನಾವು ಶ್ರಾದ್ದವನ್ನು ಮಾಡಬೇಕಾದ್ರೆ ಇವತ್ತಿಗೂ ಕೂಡ ನೀವೆಲ್ಲ ಗಮನಿಸಿ, ಪುರೋಹಿತರು ಮಾಡಿಸ್ತಕ್ಕಂಥ ಆಚಾರ್ಯರು ಏನಂತ ತಿಳಿಸ್ತಾರೆ ಅಂತಂದರೆ, ನಾವು ಯಾವ ಕ್ಷೇತ್ರದಲ್ಲಿ ಪಿಂಡ ಪ್ರದಾನ ಶ್ರಾದ್ದ ಮಾಡ್ತಾ ಇದ್ದರೂ ಇಯಂ ಗಯಾ ಇಯಂ ಗಯಾ ಇಯಂ ಗಯಾ ಅಂತಾರೆ. ಇದೇ ಗಯಾಕ್ಷೇತ್ರ ಅಂತ ಚಿಂತನೆ ಮಾಡಿ ಅಂತಾರೆ. ಅಷ್ಟು ಮಹತ್ವ ಯಾವುದಕ್ಕೆ? ಆ ವಿಷ್ಣುಪಾದಕ್ಕೆ.